ಹೋಗ್ಬರ್ರಿ ನೀವು ಬರ್ಲಿ ಅಂತ ನಾವು ನೋಡಿದ್ರೆ ಒಳ್ಳೆ ಅಂತ ನಾವು ಹುಡುಗ ಕರೆ ಕಳಿಸ್ತೀವಿ. ಇಲ್ಲಿ ದಾರ್ಯಾಗ ಹೆಣ್ಣಾಳ ಕೈ ಬಡ್ಗಿ ಕೊಟ್ಟು ಹಡಿಬಿಟ್ಟಿ ಮಕ್ಕಳು ಯಜಮಾನ್ರು ಬರಲಿ ಅವ್ರು ಕೊಲ್ತೀವಿ ಅಲ್ರಿ 10 ಹುಡುಗರು ಒಂದು 20-30 ಮಂದಿ ಹೆಣ್ಮಕ್ಳು ಇಷ್ಟು ಕೈ ಬಡ್ಗಿದಾವ. ನಾ ಸುಂಕ ಬೈಕ್ ಒಂದು ನಿಸಂಕ ಬರ್ರ ಇವತ್ತು ನಾವು 4 ಮಂದಿ ಕಳಿಸಿದ್ರು. ಯಾರು ಹೋಗ್ಬರಿ ನೋಡಕ್ ಹೋಗಿ ಒಳ್ಳೆ ಬಿಳ್ಜಿಗೆ ಕರ್ಕೊಂಬರೋ ಹೊತ್ನಾಗ ಕೊಡ್ಲಿ ತಗೊಂಡು ಎಲ್ಲಿ ಬೇಕಲ್ಲೇ ಕಡವರಿ ನಮ್ಗೆ ಸೌಕರ್ಯ ಎಲ್ಲೈತ್ರಿ ಯಪ್ಪ ಮಾದ್ರಂತಂದು ನಮ್ಗೆ ಕೀಳಾಗಿ ನೋಡ್ತಾರ ಯಪ್ಪ. ಚಾದ ಅಂಗಡಿಗೆ ಯಾರು ಬರ್ಬೇಡ್ರಿ ಅಂತಾರ. ಚಿಕನ್ ಪಕಡ್ ತಿನ್ನಾಕ ಹೋದ್ರು ಅಲ್ಲಿಗೆ ಬರ್ಬೇಡ ಅಂತಾರ. ಮಕ್ಕಳಿಗೆ ಊಟ ತಗೊಂಡು ಹೊಲಕ್ಕೆ ಹೆಂಗೆ ಅಡ್ಡಾಡ್ಬೇಕು ನಾವು. ಕೂಳಿ ಹೆಂಗೆ ದುಡ್ಕೊಂಡ್ ತಿನ್ಬೇಕು. ನಮಗೆ ಕೂಳಿ ಎಲ್ಲಿ ಅಂತ ಬರ್ತೈತ್ರಿ. ದುಡಿದ್ರು ಹೊಟ್ಟೆ ತುಂಬತೈತಿ ಯಪ್ಪ. ನಮ್ಮ ಅಣ್ಣನ ಏನು ತಲೆ ಕಡ್ದಾರ್ರಿ ಕೊಡ್ಲಿಲ್ಲ. ತೆಲಿಗೆ ಕಡ್ದಾರ್ರಿ. ಸಣ್ಣವನ್ನ 2 ತಲೆ ಕಡ್ದಾರ್ರಿ. ಇದನ್ನ ನಮ್ಮ ಚಿಕ್ಕಮ್ಮನ ಕೈ ಕಡ್ದಾರ್ರಿ ಅಪ್ಪ. ಒಂದು ಮಗನ ಕರ್ ತಲೆ ಕಡ್ದು ಬಿಟ್ರ ಯಪ್ಪ ಉಸಿರಾಟಿಲ್ಲ. ಮನ್ಸಪ್ಪಣ್ಣಿಗೆ ಎದಿಗೆ ಹೊಡ್ದಾರ್ರಿ ಅವಾಗ ಉಸಿರಾಟಿಲ್ಲ ಯಪ್ಪ. ಅವಾಗ ಒಂದು ಹುಡುಗ ಕಾಜಪ್ಪ ಕಾಲಿ ಕಲ್ಲಿಲ್ಲಿ ಹೋಗಿದ್ರ ಅದ್ರ ಕಾಲು ಮುರಿದೈತೆ ಅನ್ನೋದು ಗೊತ್ತಿಲ್ಲ, ಉಳ್ದೈತೆ ಅನ್ನೋದು ಗೊತ್ತಿಲ್ಲ ಯಪ್ಪ. ಬೂದಾಳ ಹನುಮಂತಗ ಕಲ್ಲಿಲ್ಲಿ ಎದಿಗೆ ಹೊಡೆದ್ರ ಬೆಸ್ಸನಂಗ ಬಂದು ಬಿದ್ದೈತಿ. ಉಸಿರಾಟಿಲ್ಲ. ನೀರು ಹಾಕಿ ಎಬ್ಸಿವೆ ಅಪ್ಪ. ಒಬ್ಬೊಬ್ಬರು ಮಕ್ಕಳಿಗೆ ಎಲ್ಲರಿಗೂ ಬಿದ್ದಾವ ಯಪ್ಪ. ಯಾರನ್ನ ಬಚ್ಚಿ ಇಡನ್ರಿ ಯಪ್ಪ. ಬಗಲಿಗೆ ಬರ್ತಾವು, ತಗಡಿಗೆ ಬೀಳ್ತಾವ ಕಲ್ಲು. ಒಬ್ರ ಇಬ್ಬರ ಯಪ್ಪ. ನಮ್ಮನೊಳಿ ಸ್ವಲ್ಪ ಓಣಿ ಯಪ್ಪ. ನಮ್ಗ ಕರನಗಲ್ಲ ಸೌಕರ್ಯ ಇದ್ರ ಬದುಕ್ತೀವಿ ಯಪ್ಪ. ಎಲ್ಲಲ್ಲಿ ಇಂಥ ರೋಗ ಹೋಗೈತಿ. ಸಾಕಿನ ಚಿಕ್ಕೋಡಟ್ಟಿ ಮುಂಡ್ರಿ ತಾಲೂಕು ಗದಗ ಜಿಲ್ಲಾ. ನಮ್ಮ ಹುಡುಗ ಹೊಲಕ್ಕೆ ಹೋಗಿದ್ರಿ. ಹೊಲಕ್ಕೆ ಹೋದಾಗ ಅವ ನೀರಡಿಕೆ ಇತ್ತು. ಅವ್ರದ್ದು ತೋಟದಾಗ ನೀರು ಇತ್ತು. ನಮ್ಮ ಅಲ್ಲಿ ನೀರು ಇದ್ದಿದ್ರು ಕುಡಿಯೋಕೆ. ನಾವು ತೋಟದಾಗ ನೀರು ಕುಡಿಯೋಕೆ ಹೋದಾಗ ಲೇಬಸ್ ನಿಮ್ಗಣ ಇಲ್ಲಿ ಮಟ್ಟ ಬಂದು ನೀರು ಕುಡಿಯೋಕೆ ಅದಕ್ಕೆ ಬಂದು ನಮ್ಮ ಹೊಲ್ದಾಗ ಅಂತಂದು ಅವರು ಇದನ್ನು ಮಾಡ್ಯಾರ. ಒಂದ ಹುಡುಗ ಮುಟ್ಬೇಡ ಅಂತಂದು ಹಿಂಗೆ ಇದನ್ನು ಮಾಡಿದ್ರಂತ್ರಿ. ಮುಟ್ಟಿಲ್ಪ ನಾನು ನೀರು ಕುಡ್ದೀನಿ ಏನಿಲ್ಲ ನಮ್ಮದ್ರೆ ಯಾಕೆ ಕುಡ್ದೆ ಹೊಲೆ ಅಡಿಸಿಬೋಣ ಮಾದಿಗೆ ನಿನಗೆ ಗೊತ್ತಾಗತ್ತಿರಲಿಲ್ಲ. ನಾಚಿಕೆ ಮರದಿ ಮಾಡತ್ತೀನಿ ಲೇ ಹೊಲೆ ಅಂದು ಆಗ ಯಾಕೆ ತಮ್ಮನ್ನ ಹೊಡ್ಯಾಕತ್ತಿದ್ರು. ಈ ಅವರು ತಳೋರು ಹುಡ್ರಿ ಅಂದ್ರಂತ್ರಿ ಹೊಲ್ದಾರ ಅನ್ನತ್ಗೆ ಇವರು ಏನು ಮಾಡ್ರಿ ಹೊಡೆದ್ಬಿಟ್ರನ್ರಿ ಅಂದು ಅವ್ನು ಹೊಡೆದ್ಬಿಟ್ರಿ. ಅಲ್ಲಿ ಒಬ್ಬನಾಗನ ಹುಡುಗ ಫೋನ್ ಹಚ್ಚನ್ರಿ ನಮ್ಮ ಕೊಟ್ಟಿಗೆ. ಆಗ ನಮ್ಮ ಹುಡುಗ ಇವ್ರು ಏನೈತಿ ಒಂದು 5-6 ಮಂದಿ ಸೈಕಲ್ ಬಿಡ್ತು ಹೋಗ್ಯಾರಿ. ಅಲ್ಲಿಗೆ ಹೋದ ತಕ್ಷಣ ಏನು ಮಾಡ್ರ ಇವ್ರು ಅಲ್ಲಿ ಹೊಡೆದ ಮುಗಿಸ್ಯಾರ. ಅವ್ನು ಮುಗಿಸಿ ಹೊಡೆದು ಕುಂದ್ರಿಸ್ಯಾರಿ. ಇಲ್ಲ ನೀವು ಹಿರಿಯರು ಬರೋಮಟ ನೀವು ಒಂದು ಕಳ್ಸಲ್ಲ ನಿಮ್ಮ ಕೊಟ್ಟಾಗ ಅದು ಏನಾಗದ ಅಲ್ಲಿ ಚಟ್ ಕಟ್ಟಾರ ಅಂತ್ರಿ. ಈಗ ಈ ಹೊಡೆದಾಗ ಕಿರಾಡೋದು ಚಟ್ ಕಟ್ಟೋದು ಕಲ್ ತುರಾಡೋದು ಬಡಿಗೆ ತೊಗೊಳೋದು ನಿಂತಿತ್ತಂತ್ರಿ. ಹಂಗಾಗಿ ಯಾರು ಹೊಡ್ರಿ ಪಗಾರ ನೋಡೋಣ ಅಂತ ಒಂದು ಇವ್ರು ಏನು ಮಾಡ್ರೆ ನಾವೇನಂತೀವಿ ಫೋನ್ ಹಚ್ಚಿದ್ವಿ ಊರಾಗತ್ತ. ಇಲ್ಲ ಅವ್ನು ಬಿಟ್ಟು ಬರ್ರಿ ಅವ್ನು ಸಾಯಿಸ್ತಾರೆ ಏನು ಮಾಡ್ತಾರೆ ಮಾಡಲಿ ಅವ್ರು ನೀವು ಬಂದ್ಬಿಡ್ರಿ ಅಂತ ಇವ್ರು ಕರೆದ್ವಿ. ಇವ್ರು ಏನು ಮಾಡಿಲ್ರಿ ಜೀವದ ಬೆದಕ್ಕೆ ಸರ ಏನಾರ ಆದ್ರೆ ಅವರ ಕಾರಣ ರೀ. ಇದಕ್ಕೆ ನಮ್ಮ ಅವ್ರು ತಳೋರು ಮಂದಿ ರೀ ಎಲ್ಲ. ನಮ್ಗೆ ಇಡೀ ಊರ ಒಂದಾಗೈತ್ರಿ. ಇವತ್ತಿಗೆ ಇಡೀ ಊರ ಒಂದಾಗೈತೆ ಸರ. ಎಲ್ಲರೂ ಒಂದಾಗಿ ಕಲ್ಲು ತುರಾಟ ನಮ್ಮ ಜೀವದ ಎಲ್ಲ ನಮ್ಗೆ ಏನು ಉಳಿಸಿಲ್ರಿ. ನಮ್ಮ ಮಕ್ಳು ಮರಿ ಏನು ಉಳಿದಿಲ್ಲ. ಎಸ್ ಪಿ ಅವ್ರಿಗೆ ಫೋನ್ ಹಚ್ಚೈತ್ರಿ. ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದ್ವಿ. ನಮ್ಮ ತಾಲೂಕರಿಗೆ ಸಾಹೇಬ್ರಿಗೆ ಫೋನ್ ಮಾಡಿದ್ವಿ. ಎಲ್ಲರಿಗೆ ಮಾಧ್ಯಮದರಿಗೆ ಲೋಕದತ್ರಿಗೆ ಪತ್ರಕರ್ತರಿಗೆ ಎಲ್ಲರಿಗೆ ಸಡನ್ಲೇ ಫೋನ್ ಮಾಡಿವ್ರಿ. ಯಾರು ದಡಗ್ನ ಬಂದು ಸ್ವಂತಿಸಿಲ್ರಿ. ಆದ್ರೆ ಎಲ್ಲ ಗಾಯ ಆಗಿ ಹೊಡೆದಾಟ ಆಗಿ ಎಲ್ಲರೂ ನಮ್ಗೆ ಅಣ್ಣನಾಗಿ ಎಲ್ಲ ನಮ್ಮ ಮಕ್ಳು ಮರಿ ಹೆಣ್ರಿ ಎಲ್ಲ ಇದಾಗಿಂದ ಬಂದು ಇದನ್ನು ಕೊಟ್ಟರಿ. ಕಾಪಾಡಿಲ್ರಿ. ಚಿಕ್ಕೋಟಿ ಗ್ರಾಮದಾಗ ಎಲ್ಲರೂ ಒಣವೆ ಆಗಿ ಇಡೀ ನಮ್ಮ ಒಣಿಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ರ. ಎಲ್ಲ ಮಕ್ಕಳು ಮರಿ ನಮ್ಮ ಸಮೇತ ನಮಗೆಲ್ಲ ಹೊಡ್ತಾ ತಿಂದಾರ, ಬಡ್ತಾ ತಿಂದಾರ. ದೊಡ್ಡ ಅನ್ಯಾಯ ಆಗೈತಿ. ದೊಡ್ಡ ಗಲಭೆ ಮಾಡ್ರ. ನಮಗೆ ಪ್ರಾಣದ ಭಯ ಐತ್ರಿ. ಎಲ್ಲರೂ ನಮ್ಮ ಮಕ್ಕಳು ಮರಿ ಎಲ್ಲವೂ ಹೊಡ್ಸ್ಕೊಂಡು ಹೆಣ್ಮಕ್ಳಿಗೆ ಏನು ಉಳಿದಲ್ರಿ.
ಎಲ್ಲ ಸೀರೆ ಕಳೆದವ್ರು ಮಾನ್ಮಂಗ ಮಾಡಿ ಎಲ್ಲ ಮಾಡ್ರಿ ಎಲ್ಲ ನಿಂತ್ಕೊಂಡು ಮಾಡತ್ರಿ ಸರ್. ಆಗ ಬೈಗಡಿಂದ ಕರೆಸಿದ್ರು ಸರ್, ನಮ್ಮ ಅಧ್ಯಕ್ಷರು